ಸೊ ವೀಕ್ಷಕರೇ, ಈ ಡಾಗ್ ಬ್ರೀಡ್ ಏನ್ ನೋಡ್ತಾ ಇರೋ ತುಂಬಾ ಜನ ನೋಡಿದ್ರೆ ಸಡನ್ ಆಗಿ ನಿಮ್ಗೆ ಸ್ಟ್ರೀಟ್ ಡಾಗ್ ಅನ್ಕೋತೀರಾ. ಆಕ್ಚುಲಿ 100% ಸ್ಟ್ರೀಟ್ ಡಾಗ್ ಅಲ್ಲ ವೀಕ್ಷಕರೇ. ಇದು ಬಂದ್ಬಿಟ್ಟು ಆಲ್ಬಾ ಇದು ಒಂದು ಬ್ರೀಡ್. ಆಕ್ಚುಲಿ ಇದು ಕೇವಲ 10 ತಿಂಗಳ ಮರಿ. ನೀವು ನೋಡ್ತಿದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಅನ್ಸಲ್ಲ 10 ತಿಂಗಳ ಮರಿ ಅನ್ಬಿಟ್ಟು. ಅಷ್ಟು ದೊಡ್ಡದಾಗಿ ಯೂಸ್ ಸೈಜ್ ಅಲ್ಲಿ ಬರುತ್ತೆ. ಒಂದ್ ರೀತಿ ನಿಮ್ಗೆ ಬುಲ್ಲಿ ಕೂತಾ ಬರುತ್ತಲ್ಲ, ಸೊ ಆ ಕ್ಯಾಟಗರಿ ಸೇರುವಂತ ನಾಯಿ ಇದು. ಇದು ಬಂದ್ಬಿಟ್ಟು ಡೈರೆಕ್ಟ್ ಇಂಪೋರ್ಟ್ ಫ್ರಮ್ ಕಜಕಿಸ್ತಾನದಿಂದ ಬಂದಿರುವಂತ ನಾಯಿ ಇದು. ಆಕ್ಚುಲಿ ನೋಡ್ತಿರ್ಬೋದು, ಕಿವಿ ಅಬ್ಸರ್ವ್ ಮಾಡ್ತಿರ್ಬೋದು. ಈ ನಾಯಿ ಕಿವಿ ಬರೋದೇ ಹೀಗೆ ವೀಕ್ಷಕರೇ. ಏನು ಕ್ರಾಪ್ ಆಗಿರೋದು ಏನಿಲ್ಲ. ಆಕ್ಚುಲಿ ಬೈ ಬರ್ತ್ ಹಿಂಗೆ ಬರುತ್ತೆ. ಸಕ್ಕದ ಹೈಪರ್ ಆಕ್ಟಿವ್. ಫೇಸ್ ನೋಡಬಹುದು, ಏನ್ ಸೈಜ್ ಇದೆ ಅಬ್ಸರ್ವ್ ಮಾಡ್ತಿರ್ಬೋದು. ನೋಡಕ್ ಕಚ್ಚಿತ್ ಅನ್ಸುತ್ತೆ, ಬಟ್ ಏನು ಕಚ್ಚಲ್ಲ. ಆಟ ಆಡ್ಬೇಕು, ಅದಕ್ಕೆ ಆಟ ಆಡಿಸ್ತಾ ಇರಬೇಕು. ಆ ಕಾರಣಕ್ಕಾಗಿದೆ ಅಷ್ಟೇ. ನೋಡಿ ಬಾಲ ಕೂಡ ಅಷ್ಟೇ, ಇಷ್ಟೇ ಬರ್ದಿದ್ದಕ್ಕೆ. ಕೈ ನೋಡಿ, ಪಂಜಾ ನೋಡ್ಬೋದು. ನಮ್ ಕೈಗೆ ಅಬ್ಸರ್ವ್ ಮಾಡೋದು ಎಷ್ಟು ಅಗ್ಲ ಇದೆ ಅಂದ್ಬಿಟ್ಟು. ಸಕ್ಕತ್ ಹೈಪರ್ ಆಕ್ಟಿವ್ ವಿಚಾರ. ಕೇವಲ 10 ತಿಂಗಳು ಮರಿ ಇದು. ಓಕೆನಾ, ನಿಮ್ಗೆ ಸೈಜ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಎಷ್ಟು ತೋರಿಸ್ತೀನಿ ನೋಡಿ. ನೋಡಿ ಹಿಂಗ್ ಬರುತ್ತೆ ನೋಡಿ. ನನ್ನ ಸ್ಟೇಟ್ ಆಲ್ಮೋಸ್ಟ್ ನನ್ನ ಸ್ಟೇಟ್ ಬರುತ್ತೆ. ಆಕ್ಚುಲಿ ಸೈಜ್ ಹೇಳ್ಬೇಕಂದ್ರೆ ನಾಯಿ ಅಷ್ಟೇ ಲಾಯಲ್ ಆಗಿರುತ್ತೆ ಕೂಡ. ಕರಡಿ ಮರಿದಂಗಿದೆ, ಕಚ್ಚಲ್ಲ ಅಷ್ಟೇ, ಸುಮ್ಮನೆ ಆಟ ಆಡ್ತದೆ ಅಷ್ಟೇ. ಅದು ಅವಾಗಿಂದ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟಿಗೆ 3 ಲಕ್ಷ ಕೊಟ್ಟು ಮಾಡ್ತಾರೆ. ಇದು ಬಂದ್ಬಿಟ್ಟು ಮೇಲ್ ಪಪ್ಪಿ ಇದು. ಓಕೆನಾ, ಇನ್ ಕೇಸ್ ಯಾರಾದ್ರೂ ಗಾರ್ಡಿಂಗ್ ಪರ್ಪಸ್ ಆಗಿರ್ಬೋದು, ಫಾರ್ಮ್ ದೊಡ್ಡ ಫಾರ್ಮ್ ಇದೆ ನಿಮ್ಗೆ ಅಂತವ್ರನ್ನ ತಗೋಬೇಕು ಅನ್ಕೊಂಡಿರೋದ್ರೆ ವಿಡಿಯೋ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.